ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಈ ಹಿಂದಿನ ವಿಡಿಯೋದಲ್ಲಿ ಅಂದರೆ ಪಾರ್ಟ್ 6 to 10 ಏನು ಟೆಕ್ಸ್ಟ್ ಬುಕ್ಗಳಿದೆ ಅದ್ರಗಳ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಪ್ರಶ್ನೋತ್ತರಗಳು ಅದರಲ್ಲಿ ಭಾಗ 1 ಆಗಿದೆ. ಅದರಲ್ಲಿ 6 ಚಾಪ್ಟರ್ಗಳನ್ನು ಕವರ್ ಮಾಡಿದ್ವಿ. 6 ಚಾಪ್ಟರ್ಗಳಲ್ಲಿ ಏನೆಲ್ಲ ಪ್ರಶ್ನೆಗಳು ಬರುತ್ತೆ ಅಂತ. ಈಗ ಉಳಿದಂತೆ ಇದು ಪೌರನೀತಿ ಏನಿದೆ, ಪೌರನೀತಿ ಮತ್ತು ಭೂಗೋಳ 6ನೇ ತರಗತಿಯದ್ದು, ಅದನ್ನು ಕಂಪ್ಲೀಟ್ ಮಾಡುವಂಥ ಕೆಲಸವನ್ನು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ 7ನೇ ಪಾಠ ಪೌರ ಮತ್ತು ಪೌರತ್ವ. ಮೊದಲ ಪ್ರಶ್ನೆ ಹೇಗಿದೆ ಅಂದರೆ 116ನೇ ಪ್ರಶ್ನೆ. ಈಗಾಗಲೇ 115 ನೋಡಿದ್ವಿ. ಪೌರ ಎಂದರೆ ಯಾರು ಅಂದರೆ ಒಂದು ದೇಶದ ಸದಸ್ಯನಾಗಿರುವ ವ್ಯಕ್ತಿ ಅಥವಾ ಪ್ರಜೆಯಾಗಿರುವ ವ್ಯಕ್ತಿ ಎನ್ನುವಂಥದ್ದು. ಪೌರತ್ವ ಎಂದರೆ ರಾಷ್ಟ್ರವು ತನ್ನ ಪ್ರಜೆಗಳಿಗೆ ನೀಡುವ ಹಕ್ಕು ಮತ್ತು ಕರ್ತವ್ಯಗಳ ಸ್ಥಾನಮಾನ. ಇನ್ನು ಭಾರತದಲ್ಲಿ ಯಾವ ರೀತಿಯ ಪೌರತ್ವ ಇದೆ ಅಂದರೆ ನಿಮಗೆ ಗೊತ್ತಿರಲಿ, ಏಕಪೌರತ್ವ. ಬಹುಪೌರತ್ವ ಯಾವ ರಾಷ್ಟ್ರದಲ್ಲಿದೆ ನೀವು ಹೇಳಿ. ಒಬ್ಬ ವ್ಯಕ್ತಿ ಎಷ್ಟು ದೇಶಗಳ ಪೌರತ್ವವನ್ನು ಏಕಕಾಲದಲ್ಲಿ ಹೊಂದಬಹುದು ಅಂದರೆ ಕೇವಲ ಒಂದು ಮಾತ್ರ. ಭಾರತದಲ್ಲಿ ಪೌರತ್ವ ಪಡೆಯಲು ಇರುವ ಒಂದು ವಿಧಾನ ತಿಳಿಸಿ ಅಂದರೆ ಹುಟ್ಟಿನಿಂದ. ಅಂದರೆ ಬೇರೆ ಬೇರೆ ವಿಧಾನದಿಂದ ಪಡಿಬೋದು, ಒಂದು ವಿಧಾನ ಕೇಳಿರೋದ್ರಿಂದ ಹುಟ್ಟಿನಿಂದ. ಇನ್ನು 5 ವರ್ಷಗಳ ಕಾಲ ಭಾರತದಲ್ಲಿ ವಾಸವಾಗಿದ್ದರೆ ಯಾವ ರೀತಿಯ ಪೌರತ್ವ ಪಡೆಯುವುದು? ಸಹಜೀಕೃತ ಪೌರತ್ವ ಅಂದರೆ ನೋಂದಣಿಯ ಮೂಲಕ ಪೌರತ್ವವನ್ನು ಪಡೆಯಬಹುದು. ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನ ಅಂದರೆ ಪರಿತ್ಯಾಗ. ಅಂದರೆ ಬೇರೆ ದೇಶಗಳಿಗೆ ಹೋಗಿ 7 ವರ್ಷ ವಾಸವಾಗಿದ್ದರೆ ಕಳೆದುಕೊಳ್ತಾರೆ. ಬೇರೆ ದೇಶದ ಪೌರತ್ವ ಪಡೆದರೆ ಏನಾಗುತ್ತೆ? ಭಾರತದ ಪೌರತ್ವ ಆಟೋಮೆಟಿಕಲಿ ಅಂತ್ಯಗೊಳ್ಳುತ್ತದೆ. ದೇಶದ್ರೋಹದ ಕೆಲಸ ಮಾಡಿದರೆ ಸರ್ಕಾರವು ಪೌರತ್ವವನ್ನು ನಿರಾಕರಿಸುತ್ತದೆ. ಭಾರತೀಯರಿಗೆ ಯಾವ ಹಕ್ಕುಗಳನ್ನು ಸಂವಿಧಾನ ನೀಡಿದೆ? ಮೂಲಭೂತ ಹಕ್ಕುಗಳು. ಉತ್ತಮ ಪೌರನ ಲಕ್ಷಣವೇನು? ದೇಶಪ್ರೇಮ ಮತ್ತು ಕಾನೂನು ಪಾಲನೆ. ಇನ್ನು 8ನೆಯ ಚಾಪ್ಟರ್ ಯಾವುದು ಅಂದರೆ ನಮ್ಮ ಸಂವಿಧಾನ, ಅವರ್ ಕಾನ್ಸ್ಟಿಟ್ಯೂಷನ್ಸ್. ಸಂವಿಧಾನ ಎಂದರೆ ದೇಶದ ಆಡಳಿತಕ್ಕೆ ಸಂಬಂಧಿಸಿದ ಮೂಲಭೂತ ಶಾಸನ ಅಥವಾ ನಿಯಮಗಳ ಗುಚ್ಛ. ಇನ್ನು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಬಾಬು ರಾಜೇಂದ್ರ ಪ್ರಸಾದ್. ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್. ಭಾರತ ಸಂವಿಧಾನ ಯಾವಾಗ ಜಾರಿಗೆ ಬಂತು ಅಂದರೆ 1950 ಜನವರಿ 26. ಗಣರಾಜ್ಯೋತ್ಸವವನ್ನು ಯಾವಾಗ ಆಚರಿಸಲಾಗುತ್ತೆ? ಎಲ್ರಿಗೂ ಗೊತ್ತು, ಜನವರಿ 26ರಂದು. ಸಂವಿಧಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ? ನವೆಂಬರ್ 26. ಸಂವಿಧಾನವನ್ನು ರಚಿಸಲು ಎಷ್ಟು ಸಮಯ ಬೇಕಾಯಿತು? 2 ವರ್ಷ 10 ತಿಂಗಳು 18 ದಿನಗಳು. ಕರಡು ಸಮಿತಿಯ ಪರಿಶೀಲಿಸಿದ ತಿದ್ದುಪಡಿಗಳ ಸಂಖ್ಯೆ ಎಷ್ಟು ಅಂದರೆ 2473. ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು ಅಂದರೆ ಜವಾಹರ್ಲಾಲ್ ನೆಹರು. ಭಾರತದ ಮೊದಲ ರಾಷ್ಟ್ರಪತಿ ಯಾರು ಅಂದರೆ ಬಾಬು ರಾಜೇಂದ್ರ ಪ್ರಸಾದ್. ಭಾರತದ ಸಂವಿಧಾನವು ಪ್ರಜೆಗಳಿಗೆ ಎಷ್ಟು ಮೂಲಭೂತ ಹಕ್ಕುಗಳನ್ನು ನೀಡಿದೆ? 6. 7 ನೀಡಿದ್ರು, ಆಸ್ತಿ ಹಕ್ಕನ್ನು ತೆಗೆಯಲಾಗಿತ್ತು. ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರುವ ಪ್ರಮುಖ ಮೌಲ್ಯಗಳು ಯಾವುವು ಅಂದರೆ ಪ್ರಜಾಪ್ರಭುತ್ವ, ಜಾತ್ಯತೀತತೆ, ಸಮಾಜವಾದ, ಸಮಾನತೆ. ಜಾತ್ಯತೀತತೆ ಎಂದರೇನು? ಸರ್ಕಾರವು ಯಾವುದೇ ಧರ್ಮವನ್ನು ರಾಷ್ಟ್ರೀಯ ಧರ್ಮವೆಂದು ಪರಿಗಣಿಸದಿರುವುದು ಮತ್ತು ಎಲ್ಲ ಧರ್ಮಗಳಿಗೆ ಸಮಾನ ಅವಕಾಶ ನೀಡುವುದು. ಗಣರಾಜ್ಯ ಎಂದರೇನು? ರಾಷ್ಟ್ರದ ಮುಖ್ಯಸ್ಥರನ್ನು ಪ್ರಜೆಗಳೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆರಿಸುವ ವ್ಯವಸ್ಥೆ. ಸಂವಿಧಾನ ರಚನೆ ಸಭೆಯಲ್ಲಿ ಭಾಗವಹಿಸಿದ ಕರ್ನಾಟಕದ 2 ಗಣ್ಯರು ಕೆಂಗಲ್ ಹನುಮಂತಯ್ಯ, ಎಸ್ ನಿಜಲಿಂಗಪ್ಪ. ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ್ದ ಮಹಿಳೆಯರ ಸಂಖ್ಯೆ 15. ಇನ್ನು ಚಾಪ್ಟರ್ 9 ನೋಡೋಣ. ಪ್ರಜಾಪ್ರಭುತ್ವದ ಪ್ರಕಾರಗಳು. ಪ್ರಜಾಪ್ರಭುತ್ವ ಸರ್ಕಾರ ಎಂದರೇನು ಅಂದರೆ ರಾಜ್ಯದ ಆಡಳಿತವನ್ನು ನಿಯಂತ್ರಿಸಲು ಮತ್ತು ನಡೆಸುವ ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವ ಅಥವಾ ಸರಕಾರ ಎನ್ನುತ್ತಾರೆ. ಪ್ರಭುತ್ವದ ಪ್ರಮುಖ ಪ್ರಕಾರಗಳು: ಪ್ರಜಾಪ್ರಭುತ್ವ, ಸರ್ವಾಧಿಕಾರ, ರಾಜಪ್ರಭುತ್ವ. ಪ್ರಜಾಪ್ರಭುತ್ವ ಅಥವಾ ಡೆಮಾಕ್ರಸಿ ಎಂದರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತ ಹೇಳಿದ್ದು ಅಬ್ರಹಾಂ ಲಿಂಕನ್. ಪ್ರಜಾಪ್ರಭುತ್ವದಲ್ಲಿ 2 ವಿಧಗಳನ್ನು ನಾವು ಕಾಣಬಹುದು. ಒಂದು ನೇರ ಪ್ರಜಾಪ್ರಭುತ್ವ, ಇನ್ನೊಂದು ಪರೋಕ್ಷ ಪ್ರಜಾಪ್ರಭುತ್ವ.
ಭಾರತವು ಯಾವ ರೀತಿಯ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿದೆ ಅಂದರೆ ಭಾರತವು ಪರೋಕ್ಷ ಮತ್ತು ಪ್ರಾತಿನಿಧಿಕ ಪ್ರಜಾಪ್ರಭುತ್ವವನ್ನು ಹೊಂದಿದೆ. ರಾಜಪ್ರಭುತ್ವ ಎಂದರೆ ರಾಜ ರಾಣಿಯ ಆಡಳಿತವನ್ನು ರಾಜಪ್ರಭುತ್ವ ಅಂತ ಹೇಳಲಾಗುತ್ತೆ. ಇಲ್ಲಿ ಅಧಿಕಾರ ವಂಶಪಾರಂಪರ್ಯವಾಗಿ ಬರುತ್ತೆ. ಸರ್ವಾಧಿಕಾರ ಎಂದರೆ ಒಬ್ಬ ವ್ಯಕ್ತಿ ಒಂದು ಸಣ್ಣ ಗುಂಪಿನ ಕೈಯಲ್ಲಿ ಎಲ್ಲ ಅಧಿಕಾರ ಕೇಂದ್ರೀಕೃತವಾಗಿರುವುದನ್ನು ಸರ್ವಾಧಿಕಾರ ಎನ್ನುತ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿನಿಧಿಗಳನ್ನು ಹೇಗೆ ಆಯ್ಕೆ ಮಾಡಲಾಗುತ್ತೆ? ಸಾರ್ವಜನಿಕ ಚುನಾವಣೆಗಳು ಮತ್ತು ಮತದಾನದ ಮೂಲಕ. ಭಾರತದಲ್ಲಿ ಮತದಾನ ಮಾಡುವ ಹಕ್ಕನ್ನು ಪಡೆಯುವ ಕನಿಷ್ಠ ವಯಸ್ಸು 18 ವರ್ಷಗಳು. ಸರ್ಕಾರದ ಪ್ರಮುಖ 3 ಅಂಗಗಳು: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗದ ಪ್ರಮುಖ ಕಾರ್ಯವೇನು? ದೇಶಕ್ಕೆ ಅಗತ್ಯವಾದ ಕಾನೂನುಗಳನ್ನು ರಚಿಸುವುದು. ಕಾರ್ಯಾಂಗದ ಜವಾಬ್ದಾರಿ ಶಾಸಕಾಂಗವನ್ನು ರೂಪಿಸಿ ಕಾನೂನುಗಳನ್ನು ಜಾರಿಗೆ ತರುವುದು ಮತ್ತು ದೇಶವಾದ ಆಡಳಿತ ನಡೆಸುವಂಥದ್ದು. ನ್ಯಾಯಾಂಗದ ಕರ್ತವ್ಯವೇನು? ಕಾನೂನುಗಳನ್ನು ಉಲ್ಲಂಘಿಸುವವರಿಗೆ ಶಿಕ್ಷೆ ನೀಡುವುದು ಮತ್ತು ಜನರಿಗೆ ನ್ಯಾಯ ಒದಗಿಸುವುದು. ಸರ್ವಾಧಿಕಾರಕ್ಕೆ ಜಗತ್ತಿನಲ್ಲಿ ಒಂದು ಉದಾಹರಣೆ ಜರ್ಮನಿಯ ಸರ್ವಾಧಿಕಾರಿಯಾದ ಅಡಲ್ಫ್ ಹಿಟ್ಲರ್. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದರೆ ಜಾತಿ, ಧರ್ಮ, ಭಾಷೆ, ಲಿಂಗ ಎಂಬ ಭೇದವಿಲ್ಲದೆ 18 ವರ್ಷ ತುಂಬಿದ ಎಲ್ಲ ನಾಗರಿಕರಿಗೆ ಮತದಾನದ ಹಕ್ಕನ್ನು ನೀಡುವಂಥದ್ದು. ಸಂವಿಧಾನ ಎಂದರೆ ದೇಶದ ಆಡಳಿತವನ್ನು ನಡೆಸಲು ಇರುವ ಮೂಲಭೂತ ಕಾನೂನು ಮತ್ತು ನಿಯಮಗಳ ಸಂಗ್ರಹ. ಅಧ್ಯಾಯ 10 ಗ್ಲೋಬಲ್ ಮತ್ತು ನಕಾಶೆಗಳು. ಗ್ಲೋಬ್ ಎಂದರೆ ಭೂಮಿಯ ನಿಖರವಾದ ಹಾಗೂ ಗೋಳಾಕಾರದ ಚಿಕಣಿ ಮಾದರಿಯನ್ನು ನಾವು ಗ್ಲೋಬ್ ಅಂತೀವಿ. ನಕಾಶೆ ಎಂದರೆ ಭೂಮಿಯ ಮೇಲ್ಮೈ ಅಥವಾ ಅದರ ಒಂದು ಭಾಗವನ್ನು ಪ್ರಮಾಣಕ್ಕೆ ಅನುಗುಣವಾಗಿ ಸಮತಟ್ಟಾದ ಕಾಗದದ ಮೇಲೆ ಬಿಡಿಸುವ ಚಿತ್ರವೇ ರೇಖಾಚಿತ್ರ ಅಥವಾ ನಕಾಶೆ. ಅಟ್ಲಾಸ್ ಎಂದರೆ ನಕಾಶೆಗಳ ಒಂದು ಪುಸ್ತಕ, ನಕಾಶೆಗಳ ಸಂಗ್ರಹವನ್ನು ಅಟ್ಲಾಸ್ ಅಂತಾರೆ. ಇದು ಕ್ವಶನ್ಸ್ ರಿಪೀಟ್ ಆಗಿರುವಂಥದ್ದು. ಗ್ಲೋಬ್ನ ಒಂದು ಉಪಯೋಗ ತಿಳಿಸಿದರೆ ಭೂಮಿಯ ಆಕಾರ, ಖಂಡಗಳು, ಸಾಗರಗಳು ಮತ್ತು ದೇಶಗಳ ನೈಜ ಸ್ಥಾನವನ್ನು ತಿಳಿಯಲು ಗ್ಲೋಬ್ ಉಪಯುಕ್ತವಾಗಿದೆ. ಅಕ್ಷಾಂಶಗಳು ಎಂದರೆ ಭೂಮಧ್ಯ ರೇಖೆಗೆ ಸಮಾಂತರವಾಗಿ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶಗಳು ಎನ್ನುತ್ತಾರೆ. ರೇಖಾಂಶಗಳು ಎಂದರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಎಳೆದಿರುವ ಲಂಬವಾದಂಥವನ್ನು ರೇಖಾಂಶಗಳು ಅಂತ ಕರೀತಾರೆ. ಭೂಮಿಯ ಅತಿ ದೊಡ್ಡ ಅಕ್ಷಾಂಶ 0 ಡಿಗ್ರಿ ಅಕ್ಷಾಂಶ. ಪ್ರಧಾನ ರೇಖಾಂಶ ಅಥವಾ ಪ್ರೈಮ್ ಮೆರಿಡಿಯನ್ ಎಂದು ಯಾವುದನ್ನು ಕರೀತಾರೆ? 0 ಡಿಗ್ರಿ ಅಥವಾ ಗ್ರೀನ್ವಿಚ್ ರೇಖೆ. ನಕಾಶೆಯಲ್ಲಿ ನೀಲಿ ಬಣ್ಣವು ನದಿ, ಸಮುದ್ರ, ಸಾಗರಗಳ ಜಲರಾಶಿಯನ್ನು ಸೂಚಿಸುತ್ತೆ. ನಕಾಶೆಯಲ್ಲಿ ಕಂದು ಬಣ್ಣ ಏನನ್ನು ಸೂಚಿಸುತ್ತೆ? ಪರ್ವತಗಳು ಮತ್ತು ಬೆಟ್ಟಗಳು. ಇದನ್ನು ಕೇಳ್ಬೋದು. ನಕಾಶೆಯಲ್ಲಿ ಕಂದು ಬಣ್ಣ ಏನನ್ನು ಸೂಚಿಸುತ್ತೆ ಅಂದರೆ ಪರ್ವತಗಳು ಮತ್ತು ಬೆಟ್ಟಗಳನ್ನು. ನಕಾಶೆಯಲ್ಲಿ ಹಸಿರು ಬಣ್ಣ ಏನನ್ನು ಸೂಚಿಸುತ್ತೆ ಅಂದರೆ ಮೈದಾನಗಳು ಮತ್ತು ಅರಣ್ಯ ಪ್ರದೇಶಗಳನ್ನು ಸೂಚಿಸುತ್ತೆ. ನಕಾಶೆಯಲ್ಲಿನ 3 ಘಟಕಗಳು ಯಾವುವು ಅಂದರೆ ದಿಕ್ಕು, ದೂರ, ಸಾಂಕೇತಿಕ ಚಿಹ್ನೆಗಳು. ದಿಕ್ಸೂಚಿ ಎಂದರೇನು? ದಿಕ್ಕುಗಳನ್ನು ನಿಖರವಾಗಿ ಪತ್ತೆ ಹಚ್ಚಲು ಬಳಸುವ ಸಾಧನ. ಪ್ರಮುಖ 4 ದಿಕ್ಕುಗಳು ಎಲ್ರಿಗೂ ಗೊತ್ತು: ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಆ್ಯಕ್ಚುಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಆಗಬೇಕಿರಲಿ. ಭೌತಿಕ ನಕ್ಷೆಗಳು, ಫಿಸಿಕಲ್ ಮ್ಯಾಪ್ಸ್ ಏನನ್ನು ಸೂಚಿಸ್ತದೆ ಅಂದರೆ ಭೂಮಿಯ ಪ್ರಾಕೃತಿಕ ಲಕ್ಷಣಗಳಾದ ಪರ್ವತ, ನದಿ, ಮೈದಾನ ಮತ್ತು ಪ್ರಸ್ಥಭೂಮಿಗಳನ್ನು ಸೂಚಿಸುತ್ತೆ. ರಾಜಕೀಯ ನಕಾಶೆಗಳು ಏನನ್ನು ಸೂಚಿಸುತ್ತೆ? ದೇಶ, ರಾಜ್ಯ, ಜಿಲ್ಲೆ, ಗಡಿಗಳ, ನಗರಗಳನ್ನು ತೋರಿಸುತ್ತೆ. ವಿಷಯಾಧಾರಿತ ನಕಾಶೆಗಳು ಅಂದರೆ ಥೆಮೆಟಿಕ್ ನಕ್ಷೆಗಳು ಅಂದರೆ ರಸ್ತೆ, ಮಳೆ, ಅರಣ್ಯ, ಹಂಚಿಕೆ, ಕೈಗಾರಿಕೆ, ನಿರ್ದಿಷ್ಟ ವಿಷಯಗಳನ್ನು ತೋರಿಸುತ್ತೆ. ರಾಜ್ಯಕ್ಕೆ ಬಂದು ದೇಶ, ರಾಜ್ಯಗಳನ್ನು ತೋರಿಸುತ್ತೆ. ಓಕೆ. ಇನ್ನು ಪ್ರಮಾಣಕ ಅಥವಾ ಸ್ಕೇಲ್ ಎಂದರೆ ನಕ್ಷೆಯಲ್ಲಿನ ದೂರಕ್ಕೆ ಭೂಮಿಯ ನೈಜ ದೂರಕ್ಕೆ ಇರುವ ಪ್ರಮಾಣವೇ ಅನುಪಾತದ ಪ್ರಮಾಣವೇ ಪ್ರಮಾಣಾಂಕ. ಇನ್ನು 11ನೇ ಚಾಪ್ಟರ್ ಭೂಮಿಯ ಸ್ವರೂಪ. ಭೂಮಿಯ ಪ್ರಮುಖ ಮೇಲ್ಮೈ ಲಕ್ಷಣ ಸ್ವರೂಪ ಅಂದರೆ ಪರ್ವತಗಳು, ಪ್ರಸ್ಥಭೂಮಿ, ಮೈದಾನಗಳು. ಪರ್ವತ ಎಂದರೆ ಸುತ್ತಮುತ್ತಲಿನ ಪ್ರದೇಶಕ್ಕಿಂತ ಎತ್ತರವಾಗಿದ್ದು ಕಡಿದಾದ ಇಳಿಜಾರು ಮತ್ತು ಚೂಪಾದ ಶಿಖರವನ್ನು ಹೊಂದಿರುವ ಭೂಭಾಗವೇ ಪರ್ವತ. ಪ್ರಪಂಚದ ಅತಿ ಎತ್ತರದ ಪರ್ವತ ಶಿಖರ ಯಾವುದು? ಹಿಮಾಲಯ ಪರ್ವತ ಶ್ರೇಣಿಯಲ್ಲಿರುವ ಮೌಂಟ್ ಎವರೆಸ್ಟ್ ಅತಿ ಎತ್ತರದ ಶಿಖರ. ಮೌಂಟ್ ಎವರೆಸ್ಟ್ನ ಎತ್ತರ ಎಷ್ಟು ಅಂದರೆ 8848. ಇದು ಅಪ್ಡೇಟ್ ಆಗಿರುವಂಥದ್ದು. ಈ ಅಪ್ಡೇಟು 1848-94 ಆಗಿದೆ. ಇದನ್ನು ನೀವು ಗೂಗಲ್ ಮಾಡಿ ಕಾಮೆಂಟ್ ಮಾಡಿ. ಇದು ಹಳೆಯದ್ದು, ತಿಳ್ಕೊಳ್ಳಿ, ಇದು ಹಳೆಯದ್ದು. ಓಕೆ.
ಈಗ ಹೊಸದಾಗಿ ಅಳತೆ ಮಾಡಲಾಗಿದೆ, ಅದೆಷ್ಟು ಅಂತ ನೀವು ಕಾಮೆಂಟ್ ಮೂಲಕ ತಿಳಿಸಿ. ಇಲ್ಲಾಂದರೆ ನಾನೇ ಕಾಮೆಂಟಲ್ಲಿ ಪಿನ್ ಮಾಡ್ತೀನಿ. ಓಕೆ. ಹಿಮ ನದಿ ಎಂದರೇನು? ಎತ್ತರದ ಪರ್ವತಗಳ ಮೇಲೆ ಶಾಶ್ವತವಾಗಿ ಮಂಜುಗಡ್ಡೆಯಿಂದ ಆವೃತವಾದ ಹಿಮದ ನದಿಯನ್ನು ಹಿಮ ನದಿ ಅಂತ ಕರೀತಾರೆ. ಪರ್ವತಗಳ ಪ್ರಮುಖ 3 ವಿಧಗಳು: ಮಡಿಕೆ ಪರ್ವತ, ಜ್ವಾಲಾಮುಖಿ ಪರ್ವತ, ಖಂಡ ಪರ್ವತಗಳು. ಮಡಿಕೆ ಪರ್ವತಕ್ಕೆ ಉದಾಹರಣೆ ಏಷ್ಯಾ ಖಂಡದ ಹಿಮಾಲಯ ಪರ್ವತಗಳು. ಭಾರತದಲ್ಲಿರುವ ಅತ್ಯಂತ ಹಳೆಯ ಮಡಿಕೆ ಪರ್ವತ ಶ್ರೇಣಿ ಯಾವುದು ಅಂದರೆ ರಾಜಸ್ಥಾನದ ಅವರಹಳ್ಳಿಯಲ್ಲಿ ಇರುವಂಥದ್ದು. ಜ್ವಾಲಾಮುಖಿ ಪರ್ವತಕ್ಕೆ ಒಂದು ಉದಾಹರಣೆ ಆಫ್ರಿಕಾದ ಮೌಂಟ್ ಕಿಲಿಮಂಜಾರೋ ಮತ್ತು ಜಪಾನ್ನ ಫ್ಯೂಜಿಯಾಮ. ಪ್ರಸ್ಥಭೂಮಿ ಪ್ಲೇಟೋ ಪ್ರಸ್ಥಭೂಮಿ ಅಂದರೆ ಏನು ಅಂದರೆ ಸುತ್ತಮುತ್ತಲಿನ ಪ್ರದೇಶಕ್ಕಿಂತ ಎತ್ತರವಾಗಿದ್ದು ಮೇಲ್ಭಾಗವು ವಿಶಾಲವಾಗಿ ಸಮತಟ್ಟಾಗಿರುವ ಭೂಭಾಗವನ್ನು ಪ್ರಸ್ಥಭೂಮಿ ಅಂತ ಕರೀತಾರೆ. ಪ್ರಪಂಚದ ಅತಿ ದೊಡ್ಡ ಮತ್ತು ಅತಿ ಎತ್ತರವಾದ ಪ್ರಸ್ಥಭೂಮಿ ಯಾವುದಂದರೆ ಟಿಬೆಟ್ ಪ್ರಸ್ಥಭೂಮಿ. ಇದನ್ನು ಪ್ರಪಂಚದ ಚಾವಡಿ ಎಂದು ಕರೆಯಲಾಗುತ್ತೆ. ಭಾರತದ ಅತಿ ದೊಡ್ಡ ಪ್ರಸ್ಥಭೂಮಿ ಯಾವುದಂದರೆ ದಕ್ಕನ್ ಪ್ರಸ್ಥಭೂಮಿ. ಮೈದಾನವನ್ನು ಏನೆಂದು ಕರೀತಾರೆ ಅಂದರೆ ಸಮತಟ್ಟಾದ ತಗ್ಗಾಗಿರುವ ವಿಸ್ತಾರವಾದ ಭೂಭಾಗವನ್ನು ಮೈದಾನ ಅಂತ ಕರೀತಾರೆ. ಮೈದಾನಗಳು ಹೇಗೆ ನಿರ್ಮಾಣವಾಗುತ್ತವೆ ಅಂದರೆ ನದಿಗಳು ತರುವ ಮೆಕ್ಕಲು ಮಣ್ಣು, ಮರಳು, ಕಲ್ಲುಗಳು ತಗ್ಗು ಪ್ರದೇಶದಲ್ಲಿ ಸಂಚಯನಗೊಳ್ಳುವುದರಿಂದ ಮೈದಾನಗಳು ನಿರ್ಮಾಣವಾಗುತ್ತವೆ. ಮೈದಾನಗಳು ಜನವಸತಿಗೆ ಏಕೆ ಅತ್ಯಂತ ಸೂಕ್ತವಾಗಿದೆ ಅಂದರೆ ಇಲ್ಲಿ ಭೂಮಿ ಸಮತಟ್ಟಾಗಿದ್ದು ಮಣ್ಣು ಫಲವತ್ತಾಗಿರುತ್ತದೆ. ಕೃಷಿ, ಸಾರಿಗೆ ಮತ್ತು ವಸತಿಗೆ ಬಹಳ ಅನುಕೂಲವಾಗಿದೆ. ಭಾರತದ ಪ್ರಸಿದ್ಧ ಮೈದಾನ ಪ್ರದೇಶ ಯಾವುದಂದರೆ ಗಂಗಾ ನದಿ ಪ್ರಸಿದ್ಧ ಮೈದಾನ ಪ್ರದೇಶ ಆಗಿದೆ. ಸ್ನೇಹಿತರೆ, ಇದು 6ನೇ ತರಗತಿಯ ಭಾಗ 1 ಅಂದರೆ 6ನೇ ತರಗತಿ ಟೆಕ್ಸ್ಟ್ ಬುಕ್ 2 ವಿಭಾಗದಲ್ಲಿದೆ, ಅರ್ಧವಾರ್ಷಿಕ ಮತ್ತು ಇದರಿಂದ ಭಾಗ 1 ಏನಿದೆ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇನ್ 2 ವಿಡಿಯೋದಲ್ಲಿ 6ನೇ ತರಗತಿಯ ಭಾಗ 2 ಏನಿದೆ ಅದನ್ನು 2 ಭಾಗಗಳಾಗಿ ಮಾಡಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ತಪ್ಪದೆ ಒಂದು ಲೈಕ್ ಮಾಡಿ. ಹೀಗೆಯೇ 10ನೇ ತರಗತಿಯವರೆಗೆ ಇರುವಂತಹ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಹಾಗೂ ಇನ್ನು ನಮಗೇನೇನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಯೂಸ್ ಆಗುತ್ತೆ ಅದೆಲ್ಲವನ್ನು ಕೊಡುವಂಥ ಕೆಲಸ ಮಾಡ್ತೀನಿ. ಒಂದು 20 ರಿಂದ 25 ಕ್ಲಾಸಲ್ಲಿ ಎಲ್ಲವನ್ನು ಇಡೀ ಟೆಕ್ಸ್ಟ್ ಬುಕ್ಕನ್ನು ಕವರ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಅದಕ್ಕೆ ನಿಮ್ಮ ಸಾಥ್ ಬೇಕು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದಗಳು.